ನಾನು ಏನಕ್ಕೆ ಬೆಳಗ್ಗೆನೇ ಎದ್ದು ಪಾಪನ ಒಬ್ಬಳನ್ನೇ ಬಿಟ್ಟು ಮೈಸೂರಿಗೆ ಬಂದೆ ಅಂದರೆ ಆರೋಗ್ಯ ಎಷ್ಟು ಚೆನ್ನಾಗಿರಬೇಕು ಅಂದರೆ ತುಂಬಾ ಚೆನ್ನಾಗಿರಬೇಕು ಅಂತ ಅನಿಸ್ಬಿಟ್ಟೈತೆ. ದೇವ್ರು ಏನು ಕೊಡ್ದೇವ್ರೂ ಆರೋಗ್ಯ ಭಾಗ್ಯವನ್ನು ಪರವಾಗಿಲ್ಲ, ಆರೋಗ್ಯವನ್ನು ಚೆನ್ನಾಗಿ ಕೊಟ್ಟು ಆರೋಗ್ಯವಾಗಿಟ್ಟಿರಪ್ಪ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದೀನಿ. ಅಷ್ಟು ಬೇಸತ್ತೋಗ್ಬಿಟ್ಟಿದೆ ಈ ಆಸ್ಪತ್ರೆಯಲ್ಲೆಲ್ಲ. ಜೀವನನೇ ಬೇಡ ಅನಿಸ್ಬಿಟ್ಟಾಗ ಆಸ್ಪತ್ರೆಗೆ ಬಂದು ತಿರ್ಗಾಡ್ಕೊಂಡು ನೋಡ್ಕೊಂಡು ಹೋಗ್ಬೇಕಂತೆ. ಯಾಕಂದರೆ ಅವರು ಹಾಯ್ ಹೆಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡಿ ಅಡುಗೆ ತಿಂಡಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ 8 ಗಂಟೆ ಆಗಿದೆ. ಇವಾಗ ಮೈಸೂರಿಗೆ ಹೊರಡ್ತಾ ಇದ್ದೀನಿ. ಪಾಪು ಇನ್ನೂ ಮಲಗಿದ್ದಾಳೆ. ಅವಳನ್ನು ಮಲಗಿಸ್ಬಿಟ್ಟು ಅವಳನ್ನ ಎಬ್ಬಿಸ್ಬಿಟ್ರೆ ನಾನು ಬರ್ತೀನಿ ಅಂತ ಆಟ ಮಾಡ್ತಾಳೆ. ಅವ್ರ ಅಪ್ಪ ಇಲ್ಲೇ ಇರ್ತಾರೆ, ನಾನು ಮಾತ್ರ ಮೈಸೂರಿಗೆ ಹೊರಡ್ತಿದ್ದೀನಿ. ಹಾಗಾಗಿ ಅವಳು ಇಲ್ಲೇ ಮಲ್ಕೊಂಡಿರ್ತಾಳೆ. ನಾವು ಲಾಕ್ ಮಾಡಿಕೊಂಡು ಪಕ್ಕದ ಮನೆ ಹುಡುಗಿಗೆ ಹೇಳ್ಬಿಟ್ಟು ಹೊರಡೋಣ ಅಂದ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಅವಳು ಎದ್ದರೆ ಇಲ್ಲ, ಬಿಡೋದೇ ಇಲ್ಲ, ನಾನು ಬರ್ತೀನಿ ಅಂತ ಆಟ ಮಾಡ್ತಾಳೆ. ಅದಕ್ಕೋಸ್ಕರ ಇವಾಗ ಮೈಸೂರಿಗೆ ಹೊರಟಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಕಿರಣ ಕನ್ನಡ ಬ್ಲಾಗ್. ನನ್ನನ್ನು ರೈಲ್ವೆ ಸ್ಟೇಷನ್ ಬಿಡೋಕ್ಕೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬಂದರು. ನನ್ನ ಮಗಳನ್ನ ಪಕ್ಕದ ಮನೆ ಹುಡುಗಿ ನೋಡ್ಕೊತಿದ್ದಾಳೆ. ಅವಳು ಎದ್ದೋಳಷ್ಟರಲ್ಲಿ ನಮ್ಮ ಮನೆಯವರು ನನ್ನ ರೈಲ್ವೆ ಸ್ಟೇಷನ್ಗೆ ಬಿಟ್ಬಿಟ್ಟು ಬರ್ತಾರೆ. ಚಾಮುಂಡೇಶ್ವರಿ ಆಟ ಆಡೋದೆಲ್ಲ ಫುಲ್ಲು ರೋಡ್ ಸೈಡೆಲ್ಲ ಅಂಬರೀಷ್ ಕಾರೆಲ್ಲ ಹಾಕಿದ್ರೆ ರಿಸರ್ವೇಷನ್ ಒಳ್ಳೆ ಏಸ್ ಕೊಡ್ತಾರ. ಇದು ನಮ್ಮ ರಾಮನಗರ ರೈಲ್ವೆ ಸ್ಟೇಷನ್. ರಾಮನಗರ ರೈಲ್ವೆ ಸ್ಟೇಷನ್ ಎಷ್ಟು ಚೆನ್ನಾಗಾಗಿದೆ ಅಂದರೆ ನಮ್ಮದು ಫ್ರೆಂಡ್ಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟು ಕೂಡ ಅಷ್ಟು ಚೆನ್ನಾಗಾಗ್ತದೆ ನಮ್ಮ ರಾಮನಗರ ರೈಲ್ವೆ ಸ್ಟೇಷನ್ನು. ರಾಮನಗರ ಇನ್ನೂ ಸ್ವಲ್ಪ ಕೆಲಸ ಎಲ್ಲ ನಡೀತಿದೆ, ಬ್ರಿಡ್ಜ್ದೆಲ್ಲ ನಡೆಯೋಕ್ಕೆ, ವಾಕಿಂಗ್ದೆಲ್ಲ ತುಂಬಾ ಚೆನ್ನಾಗಾಗ್ತಿದೆ ನಮ್ಮ ರಾಮನಗರ ರೈಲ್ವೆ ಸ್ಟೇಷನ್ನು. ನೋಡೋಕ್ಕೆ ಖುಷಿಯಾಗುತ್ತೆ. ರಾಮನಗರ ಎಷ್ಟು ಡೆವಲಪ್ ಆಗ್ತಿದೆಯೋ ಅಷ್ಟೇ ಪ್ರತಿಯೊಂದು ಕಾಸ್ಟ್ ಕೂಡ ಅಷ್ಟೇ ಹೆಚ್ಚಾಗ್ತಿದೆ. ರಾಮನಗರದಲ್ಲಿ ಒಂದು ಸೈಟ್ ತೊಗೊಳಕ್ಕಾಗಲ್ಲ, ಏನು ತೊಗೊಳಕ್ಕಾಗಲ್ಲ, ಅಷ್ಟೇ ಇಂಪ್ರೂವ್ಮೆಂಟ್ ಕೂಡ ಆಗ್ತಿದೆ. ನಾನು ರೈಲ್ವೆ ಸ್ಟೇಷನಿಂದ ಹಾಸ್ಪಿಟಲ್ಗೆ ಬಸ್ ಸ್ಟಾಪು ತುಂಬಾ ಹತ್ತಿರ ಇತ್ತು. ಹಾಗಾಗಿ ನಾನು ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗೋಣ ಅಂದ್ಕೊಂಡು ನಡ್ಕೊಂಡೇ ಹೋಗ್ತಾ ಇದ್ದೆ. ಸ್ವಲ್ಪ ಬೇಗ ಹೋಗೋದಿದೆ ಅಂತ. ಮೈಸೂರಿಗೆ ಬಂದಾಗೆಲ್ಲ ನನ್ನ ಹಸ್ಬೆಂಡ್ ಜೊತೆ ಬರ್ತಿದ್ದೆ, ನಾನು ಒಬ್ಬೇ ಬರ್ತಿರಲಿಲ್ಲ. ಇವತ್ತು ಯಾವುದೋ ಎಮರ್ಜೆನ್ಸಿ ಕೆಲಸ ಇದೆ ಅಂದ್ಬಿಟ್ಟು ಬರೋಕ್ಕಿಂತ ನಾನು ಒಬ್ಬೇ ಬಂದೆ. ಹಾಗೂ ಪಾಪು ಬೇರೆ ನೋಡ್ಕೋಬೇಕಿತ್ತಲ್ಲ, ಹಾಗಾಗಿ ನಾವು ಅಲ್ಲೇ ಸೇರ್ಕೊಂಡು ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪ್ಗೆ ಇಲ್ಲೇ ಹತ್ತಿರ ಇದೆ. ಅದಕ್ಕೋಸ್ಕರ ನಡ್ಕೊಂಡೇ ಹೋಗ್ತೀನಿ. ನಾನು ESI ಹಾಸ್ಪಿಟಲ್ ಹತ್ರ ಹೋಗಬೇಕು. ಇಲ್ಲಿಂದ ಹತ್ರನೇ ಆಗುತ್ತೆ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪ್ಗೆ. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ವಾಕ್ ಆಗುತ್ತೆ ಅಂತ. ಇವಾಗ ಸೂಪರ್ ಫೆಸಿಲಿಟೀಸ್ ಆಸ್ಪತ್ರೆ ಹತ್ರ ಹೋಗಿ ಬ್ಲಡ್ ರಿಪೋರ್ಟ್ ಇಸ್ಕೊಂಡು ಆ ಬ್ಲಡ್ ರಿಪೋರ್ಟ್ ತೊಗೊಂಡು ಇಲ್ಲಿ KR ಆಸ್ಪತ್ರೆ ಹತ್ರ ಬರಬೇಕು. KR ಆಸ್ಪತ್ರೆ ಹತ್ರ ಬಂದು ಡಾಕ್ಟರ್ ತೋರಿಸಿ ಅವ್ರು ಏನು ಹೇಳ್ತಾರೆ ಅದನ್ನು ನೋಡಿ ಟ್ಯಾಬ್ಲೆಟ್ಸ್ನ ಮತ್ತೆ ಸೂಪರ್ ಫೆಸಿಲಿಟೀಸ್ ಆಸ್ಪತ್ರೆಗೆ ಬಂದು ಟ್ಯಾಬ್ಲೆಟ್ಸ್ ಇಸ್ಕೊಂಡು ಹೋಗಬೇಕು. ನಾನು ಬೆಳಿಗ್ಗೆ 8 ಗಂಟೆ ಟ್ರೈನ್ ಹತ್ತಿದ್ದು. ಇವಾಗ ಟೈಮು 9:45 ಆಗಿದೆ. ಇವಾಗ ಬಂದು ಟ್ರೈನ್ ಬರೋದೇ ಲೇಟಾಗೋಯ್ತು. ಇವಾಗ ಅಲ್ಲಿಂದ ಅಲ್ಲೋಗಿ ಇಲ್ಲಿಂದ ಅಲ್ಲೋಗಿ ಬಸ್ ಸ್ಟಾಪ್ ಹತ್ರ ಬಾಕ್ಲ ಹತ್ರ ರಾಮನಗರದಲ್ಲಿ ಯಾವುದೋ ಪ್ರೈವೇಟ್ ಹಾಸ್ಪಿಟಲ್ಲಿ ಇಂಜೆಕ್ಷನ್ ತೊಗೊಂಡು ಬಂದರು. ಇಂಜೆಕ್ಷನ್ ತೊಗೊಂಡಾದ್ಮೇಲೆ ಅವ್ರಿಗೆ 50
ಗೊತ್ತಾ, ಏನು ಪ್ರೈವೇಟ್ ಪಾರ್ಟ್ ಯೂರಿನ್ ಮಾಡೋ ಪ್ಲೇಸಲ್ಲಿ ಎವ್ರಿ ಪೇನ್ ಆಗಿ ಅಲ್ಲಿ ಫುಲ್ಲು ಇದಾಯಿತು. ಹಾಗಾಗಿ ಇನ್ನೊಂದು ಆಸ್ಪತ್ರೆನೂ ಕೂಡ ಅಲ್ಲೂ ಹೋದ್ವಿ, ಈ ಥರ ಆಗ್ತಿದೆ, ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ. ಬಟ್ ಅಲ್ಲೂ ಇನ್ನೂ ಜಾಸ್ತಿ ಪೇನ್ ಆಗೋಕ್ಕೆ ಶುರು ಮಾಡಿತು. ನಾನು ನನ್ನ ತಮ್ಮನಿಗೆ ಈ ಥರ ಆಗಿದೆ ಅಂತ ಹೇಳಿದೆ. ಅವನು ತಕ್ಷಣವೇ ಮಂಡ್ಯ ಹಾಸ್ಪಿಟಲ್ ಕರ್ಕೊಂಡು ಬಂದ. ಮಂಡ್ಯ ಹಾಸ್ಪಿಟಲ್ಗೆಲ್ಲ ಕರ್ಕೊಂಬರೋಷ್ಟರಲ್ಲಿ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಹೆವಿ ಪೇನ್ ಆಗಿ ಫುಲ್ ಊತ ಎಲ್ಲ ಆಗ್ಬಿಟ್ಟಿತ್ತು. ಊತ ಎಲ್ಲ ಆದಾದ್ಮೇಲೆ ಅಲ್ಲಿ ಏನೇನೋ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಎಲ್ಲ ಮಾಡಾದ್ಮೇಲೆ ಇನ್ನೂ ಜಾಸ್ತಿ ಊತ ಜಾಸ್ತಿ ಆಯಿತು. ಮತ್ತೆ ಈ ಥರ ಆಗ್ತಿದೆ ಅಂದ್ಬಿಟ್ಟು ಹಾಸ್ಪಿಟಲ್ ಹತ್ರ ಹೋಗಿ ಕೇಳಿದ್ರು. ಅವರು ಏನಿಲ್ಲ, ಬೇರೆ ಹಾಸ್ಪಿಟಲ್ಗೆ ಹೋಗಮ್ಮ ಅಂತ ಅಂದರು. ಆಮೇಲೆ ಇಲ್ಲೇ ಮತ್ತೆ ರಾಮನಗರದಲ್ಲೇ ಬೇರೆ ಹಾಸ್ಪಿಟಲೆಲ್ಲ ಹೋಗಿ ಚೆಕಪ್ ಎಲ್ಲ ಮಾಡಿಸಿದ್ವಿ. ಇಲ್ಲ ಆಗಲ್ಲ, ಯಾವುದಾದ್ರು ಬೇರೆ ಹಾಸ್ಪಿಟಲ್, ದೊಡ್ಡ ಆಸ್ಪತ್ರೆಗೆ. ಹಾಯ್, ನಾನು ಏನಕ್ಕೆ ಬೆಳಗ್ಗೆ ಎದ್ದು ಪಾಪನ ಒಬ್ಬನೇ ಬಿಟ್ಟು ಮೈಸೂರು ಬಂದೆ ಅಂದರೆ, ನೆನೆ ನಮ್ಮ ಹಸ್ಬೆಂಡ್ ಬಂದು ಬ್ಲಡ್ ಚೆಕಪ್ಗೆ ಅಂತ ಬ್ಲಡ್ ಕೊಟ್ಬಿಟ್ಟು ಹೋಗಿದ್ರು. ಇವತ್ತು ಅಲ್ಲಿ ಯಾವುದೋ ಎಮರ್ಜೆನ್ಸಿ ಕೆಲಸ ಇರೋದ್ರಿಂದ ಅವ್ರು ಬರೋಕ್ಕಾಗಿಲ್ಲ. ಅದಕ್ಕೆ ನಾನು ಆ ರಿಪೋರ್ಟ್ನ ಇಸ್ಕೊಂಡು ಹೋಗೋಣ ಅಂದ್ಕೊಂಡು ಬಂದೆ. ರಾಮ್ಪುರಿಂದ ಏನಕ್ಕೆ ಇಲ್ಲಿ ಬ್ಲಡ್ ಮಾಡೋಕ್ಕೆ ಬಂದಿದ್ದು, ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಬಂದಿದ್ದು ಅಂದರೆ, ಆವಾಗ 2 months ಬ್ಯಾಕ್ ನನ್ನ ಹಸ್ಬೆಂಡ್ಗೆ ಇಲ್ಲೇ ಮೇಜರ್ ಆಪ್ರೇಷನ್ ಆಯಿತು. ಹಾಗಾಗಿ ಆ ಟ್ರೀಟ್ಮೆಂಟ್ನ ನಾವು ಇಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಏನಾಯಿತು ಎತ್ತಾಯಿತು ಅಂತ ನಾನು ಮುಂದೆ ಹೋಯ್ತಾ ಹೇಳ್ತೀನಿ. ಹಾಸ್ಪಿಟಲ್ ಬಂತು, ಇಲ್ಲೇ ESI ಅಂತ ಮೇಟ್ಕನಹಳ್ಳಿನಲ್ಲಿ ಹಾಸ್ಪಿಟಲ್ ಇರೋದು. ESI ಸ್ಟಾಪಲ್ಲಿ ಬಸ್ ಇಟ್ಕೊಂಡು ಆಸ್ಪತ್ರೆ ಹತ್ರ ಹೋದ್ವಿ. ಹಾಯ್, ನಾನು ಏನಕ್ಕೆ ಬೆಳಗ್ಗೆ ಎದ್ದು ಪಾಪನ ಒಬ್ಬನೇ ಬಿಟ್ಟು ಮೈಸೂರು ಬರ್ತಾ ಇದ್ದೆ. ನೆನೆ ನಮ್ಮ ಹಸ್ಬೆಂಡ್ ಬಂದು ಬ್ಲಡ್ ಚೆಕಪ್ಗೆ ಅಂತ ಬ್ಲಡ್ ಕೊಟ್ಬಿಟ್ಟು ಹೋಗಿದ್ರು. ಯಾವುದೋ ಎಮರ್ಜೆನ್ಸಿ ಕೆಲಸ ಇರೋದ್ರಿಂದ ಅವ್ರು ಬರೋಕ್ಕಾಗಿಲ್ಲ. ಅದಕ್ಕೆ ನಾನು ಆ ರಿಪೋರ್ಟ್ನ ಇಸ್ಕೊಂಡು ಹೋಗೋಣ ಅಂದ್ಕೊಂಡು ಬಂದೆ. ರಾಮ್ಪುರಿಂದ ಏನಕ್ಕೆ ಇಲ್ಲಿ ಬ್ಲಡ್ ಮಾಡೋಕ್ಕೆ ಬಂದಿತ್ತು, ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಬಂದಿತ್ತು ಅಂದರೆ, 2 months ಬ್ಯಾಕ್ ನನ್ನ ಹಸ್ಬೆಂಡ್ಗೆ ಇಲ್ಲೇ ಮೇಜರ್ ಆಪ್ರೇಷನ್ ಆಗಿತ್ತು. ಹಾಗಾಗಿ ಆ ಟ್ರೀಟ್ಮೆಂಟ್ನ ನಾವು ಇಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಏನಾಯಿತು ಎತ್ತಾಯಿತು ಅಂತ ನಾನು ಮುಂದೆ ಹೋಯ್ತಾ ಹೇಳ್ತೀನಿ. ಹಾಸ್ಪಿಟಲ್ ಬಂತು, ಇಲ್ಲೇ ESI ಅಂತ ಮೇಟ್ಕನಹಳ್ಳಿನಲ್ಲಿ ಹಾಸ್ಪಿಟಲ್ ಇರೋದು. ESI ಸ್ಟಾಪಲ್ಲಿ ಬಸ್ ಇಟ್ಕೊಂಡು ಆಸ್ಪತ್ರೆ ಹತ್ರ ಮಾಡಿಕೊಟ್ರು. ನಮ್ಮ ಪಾಲಿನ ದೇವರು ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಎಷ್ಟಪ್ಪ ಏಜ್ 30 ವರ್ಷ ಅಂತಂದಾಗ ಇಷ್ಟು ವಯಸ್ಸಿಗೆ ಈ ಥರ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಆಸ್ಪತ್ರೆ ಎಷ್ಟು ದೊಡ್ಡದಾಗಿದೆ ಅಂದರೆ ಅವ್ರನ್ನ ಸಾಯೋವರೆಗೂ ಅಷ್ಟು ಆ ರಾತ್ರಿನಲ್ಲಿ ಈ ಡಾಕ್ಟರ್ಸು ಯಾರು ಬಂದು ಆ ಥರ ಮಾಡ್ಕೊಡಲ್ಲ. ಅದು ಗೌರ್ಮೆಂಟ್ ಡಾಕ್ಟರು ಬಂದು ಮಾಡಿಕೊಟ್ರು. ಇದೇ ಹಾಸ್ಪಿಟಲ್ ಡಾಕ್ಟರ್ ಅವರು. ಆಮೇಲೆ KR ಆಸ್ಪತ್ರೆಯಿಂದ ಈ ಆಸ್ಪತ್ರೆ ಡಾಕ್ಟರು ಇಲ್ಲಿಗೆ ಕಳಿಸಿ, ಅವನನ್ನು ನಾನು ಇಲ್ಲೇ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಈ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿಕೊಂಡು ಇದೇ ಹಾಸ್ಪಿಟಲಲ್ಲಿ 1 ತಿಂಗಳು ನಾವು ಟ್ರೀಟ್ಮೆಂಟ್ ತೊಗೊಂಡ್ವಿ. ಹಬ್ಬ, ಈ ಹಾಸ್ಪಿಟಲ್ ಎಷ್ಟು ಚೆನ್ನಾಗಿದೆ ಅಂದರೆ, ಯಾವ ಪ್ರೈವೇಟ್ ಹಾಸ್ಪಿಟಲ್ಲು ಅಷ್ಟು ನೀಟ್ನೆಸ್ ಇಲ್ಲ, ಅಷ್ಟು ಹೈಜಿನಿಕ್ ಆಗಿ ಅಷ್ಟು ಚೆನ್ನಾಗಿದೆ. ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ನಾವು ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಹೊರಗಡೆ ಹೋಗಿ ರಿಪೋರ್ಟ್ ಎಲ್ಲ ತೋರಿಸ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಇಸ್ಕೊಂಡು ಬಂದೆ. ಟ್ಯಾಬ್ಲೆಟ್ಸ್ ಎಲ್ಲ ಈಸ್ಕೊಂಡು ಎಲ್ಲ ಕೆಲಸ ಮುಗೀತು. ಆಸ್ಪತ್ರೆ ಇನ್ನು 1 month ಬಿಟ್ಕೊಂಡು ಬರಬೇಕು ಇಲ್ಲಿಗೆ. ಹಬ್ಬ, ಈ ಆಸ್ಪತ್ರೆ ಎಲ್ಲ ನೋಡ್ತಾ ಇದ್ದರೆ ದೇವರೇ, ಏನು ಕೊಡಿದವ್ರೂ ಆರೋಗ್ಯವನ್ನು ಚೆನ್ನಾಗಿ ಕೊಟ್ಟಿರಪ್ಪ ಅನ್ನೋ ಥರ ಫೀಲ್ ಆಗಿಬಿಡ್ತಿದೆ. ಇವರನ್ನೆಲ್ಲ ನೋಡ್ತಾ ಇದ್ದರೆ ಅಪ್ಪ, ಆರೋಗ್ಯ ಎಷ್ಟು ಚೆನ್ನಾಗಿರಬೇಕು ಅಂದರೆ ತುಂಬಾ ಚೆನ್ನಾಗಿರಬೇಕು ಅಂತ ಅನಿಸ್ಬಿಟ್ಟೈತೆ. ದೇವ್ರು ಏನು ಕೊಡ್ದೇವ್ರೂ ಆರೋಗ್ಯ ಭಾಗ್ಯವನ್ನು ಕೊಟ್ಬಿಟ್ರೆ ಅಷ್ಟೇ ಸಾಕು ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿದ್ದೀನಿ. ಈ ಆಸ್ಪತ್ರೆಯಲ್ಲಿ ಈ ಆಯುರೋಗ, ಈ ರೋಗ, ಈ ಕಾಯಿಲೆಗಳಿಗೆ ಏಜ್ ಲಿಮಿಟೇ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಈ ಆಸ್ಪತ್ರೆ ಅಂತ ನರಕ ಯಾವುದು ಬೇಡಪ್ಪ. ನಿಜ ಹೇಳಬೇಕು ಅಂದರೆ 2 ತಿಂಗಳ ಹಿಂದೆ ನನಗೆ ಜೀವನದಲ್ಲಿ ಎಷ್ಟು ಆಸೆ ಇತ್ತು ಅಂದರೆ, ನಾನು ಹಂಗಿರಬೇಕು, ನಾನು ಹಿಂಗಿರಬೇಕು, ನಾನು ಆ ಥರ ಮಾಡಬೇಕು, ನಾನು ಈ ಥರ ಮಾಡಬೇಕು, ನಾನು ಅದು ತಗೋಬೇಕು, ಇದು ತೊಗೊಬೇಕು, ಆ ಥರ ಲೈಫ್ ಲೀಡ್ ಮಾಡಬೇಕು, ಹಾಗೆ ಹೀಗೆ ಅಂತ ಎಷ್ಟೋ ಕನಸಿತ್ತು. ಆದರೆ ಈ ಆಸ್ಪತ್ರೆಗೆ ಬಂದು ಹೋದ್ಮೇಲಿಂದ ದೇವರೇ, ನೀನು ಏನು ಕೊಡ್ದವರು ಪರವಾಗಿಲ್ಲ, ಆರೋಗ್ಯವನ್ನು ಚೆನ್ನಾಗಿ ಕೊಟ್ಟು ಆರೋಗ್ಯವಾಗಿಟ್ಟಿರಪ್ಪ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದೀನಿ. ಅಷ್ಟು ಬೇಸತ್ತೋಗ್ಬಿಟ್ಟಿದೆ ಈ ಆಸ್ಪತ್ರೆಯಲ್ಲೆಲ್ಲ.
ಆ ರೋಗ ಈ ರೋಗ ಅದು ಇದು ಎಲ್ಲ ನೋಡಿ 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 ಏನು ಕೊಟ್ಟಿಲ್ಲ ಅಂದರೂ ಆರೋಗ್ಯ ಒಂದು ಕೊಟ್ಟು ಚೆನ್ನಾಗಿರು. ಅದು ನಮ್ಮ ಕೈಲೇ ಇದೆ. ನಾವು ಊಟ ಮಾಡೋದು, ನಮ್ಮ ಲೈಫ್ ಸ್ಟೈಲು ಎಲ್ಲನೂ ಬದಲಾವಣೆ ಮಾಡ್ಕೊಬೇಕು. ಹೆಲ್ತಿ ಫುಡ್ ತಿನ್ನಬೇಕು, ಹೊರಗಡೆ ಫುಡ್ ಬಿಡಬೇಕು. ಆದ್ರೂ ಹೊರಗಡೆ ಫುಡ್ನೇ ಕೇಳುತ್ತೆ. ಈಗೇನು ಮಾಡ್ತೀರಾ ಹಾಗಂತ ಹೇಳ್ತಿದ್ದೀನಿ. ಇವಾಗ ನೋಡಿ ನಾನೇ ಕ್ಯಾಂಟೀನಲ್ಲಿ ಊಟ ಮಾಡೋಕ್ಕೆ ಹೋಗ್ತಿದ್ದೀನಿ. ಏನು ಮಾಡ ಜೀವನನೇ ಬೇಡ ಅನಿಸ್ಬಿಟ್ಟಾಗ ಆಸ್ಪತ್ರೆಗೆ ಬಂದು ತಿರ್ಗಾಡ್ಕೊಂಡು ನೋಡ್ಕೊಂಡು ಹೋಗ್ಬೇಕಂತೆ. ಯಾಕಂದರೆ ಅವರು ಜೀವ ಉಳಿಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಅದನ್ನು ನಾವು ನೋಡಿ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಎದುರಿಸ್ಕೊಂಡು ಮುನ್ನಡಿಬೇಕು ಅನ್ನೋ ಕಾರಣಕ್ಕೆ ಜೀವನನೇ ಸಾಕು, ನಮಗೆ ಇನ್ನೇನು ಬೇಡ, ನಾವು ಸತ್ತೋಗ್ಬಿಡ್ಬೇಕು ಅಂದಾಗ ಬಂದು ಆಸ್ಪತ್ರೆಯಲ್ಲಿ ಬಂದು ನೋಡಬೇಕಂತೆ. ಆಗ ನಮಗೆ ಜೀವದ ಬೆಲೆ ಗೊತ್ತಾಗುತ್ತೆ. ಟ್ಯಾಬ್ಲೆಟ್ಸ್ ಎಲ್ಲ ಇಸ್ಕೊಂಡೆ, ರಿಪೋರ್ಟ್ ಎಲ್ಲ ತೋರಿಸ್ದೆ. ಇವಾಗ ನಮ್ಮೂರು ನಮ್ಮ ಮನೆ ಕಡೆ ಹೊರಟೆ. ಬಾಯ್ ಮೈಸೂರು ರಾಮನಗರಕ್ಕೆ ಇವಾಗ ಹೊರಡಬೇಕು. ಇಲ್ಲೇ ಆಸ್ಪತ್ರೆ ಹತ್ರ ಬಸ್ ಹತ್ಕೊಂಡು ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ KRTC ಬಸ್ ಹತ್ಕೊಂಡು ನಾವು ರಾಮನಗರಕ್ಕೆ ಹೋಗಬೇಕು. ಮತ್ತೆ ನೆಕ್ಸ್ಟ್ ಮಂತ್ ಬರಬೇಕು. ಇಲ್ಲಿಂದ ರಿಪೋರ್ಟ್ ಇಸ್ಕೊಂಡು KR ಆಸ್ಪತ್ರೆ ಹತ್ರ ಅದನ್ನೆಲ್ಲ ತೋರಿಸಿ ಮತ್ತೆ ಇಲ್ಲಿಗೆ ಬಂದೆ. ತಿಂಡಿ ಬೇರೆ ತಿಂದಿರಲಿಲ್ಲ, ಅಷ್ಟೊಂದು ಸುಸ್ತಾಗ್ಬಿಟ್ಟಿತ್ತು. ಕ್ಯಾಂಟೀನೆಲ್ಲ ತಿನ್ಕೊಂಡು ಸ್ವಲ್ಪ ಕಾಫಿ ಕೊಟ್ಟು ಎಲ್ಲರೂ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ನೋಡ್ಕೋತೀರೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಆಸ್ಪತ್ರೆ ಕಡೆ ಮುಖನೂ ಹಾಕ್ತವ್ರು ಅಷ್ಟು ಚೆನ್ನಾಗಿ ಹೆಲ್ತ್ನ ನೋಡ್ಕೊಂಡ್ಬಿಟ್ರೆ ಅಪ್ಪ ದೇವ್ರೆ. ಆಸ್ಪತ್ರೆಯಿಂದ ಸ್ವಲ್ಪ ಮುಂದೆ ಹೋದರೆ ಪಂಪ್ ಹೌಸು ಮತ್ತು KRS ಸಿಗುತ್ತೆ. ಇಲ್ಲೇ ನಿಯರ್ಸ್. ಇದು ಮೇಟ್ಕನಹಳ್ಳಿನಲ್ಲಿ ಇರೋದು ಹಾಸ್ಪಿಟಲ್ಲು. ಸೂಪರ್ ಫೆಸಿಲಿಟಿ ಆಸ್ಪತ್ರೆ ಮತ್ತು PK ಡ್ರಾಮಾ ಎರಡು ಒಂದೇ ತವಿದೆ. ಚೆನ್ನಾಗಿದೆ. ಎಷ್ಟು ಹೈಜೀನಿಕ್ ಆಗಿದೆ ಅಂದರೆ ಫಸ್ಟ್ ನಾವು ಸ್ಟಾರ್ಟಿಂಗ್ ಬಂದಾಗ ಪ್ರೈವೇಟ್ ಹಾಸ್ಪಿಟಲ್ ಇರಬೇಕು ಅಂತ ಅಂದ್ಕೊಂಡು ಅಷ್ಟು ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ, ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದ್ದಾರೆ. ಮತ್ತು ಡಾಕ್ಟರ್ಸು ಕೂಡ ತುಂಬಾ ಚೆನ್ನಾಗಿ ನೋಡ್ತಾರೆ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಎಷ್ಟು ತಾಳ್ಮೆ ಇದೆ ಅಂದರೆ ತಾಳ್ಮೆ ಎಷ್ಟು ಮುಖ್ಯ ಅಂತ ಈ ಡಾಕ್ಟರ್ಸ್ ಹತ್ರ ನೋಡಿ ಕಲ್ತ್ಕೋಬೇಕು ಮನುಷ್ಯನಿಗೆ. ಡಾಕ್ಟರ್ ಹತ್ರ ಇರೋ ತಾಳ್ಮೆ ಯಾರಲ್ಲೂ ಇರೋಲ್ಲ. ಅಷ್ಟು ಪೇಷನ್ಸು ಮತ್ತು ತಾಳ್ಮೆ ಇರುತ್ತೆ. ಬಸ್ ಪೋಸ್ಟ್ ಆಫೀಸ್ ಗೌರ್ಮೆಂಟ್ ಬಸ್ ಫ್ರೀ ಮಾಡಿಸ್ದಾಗಿಂದ ಇದುವರೆಗೂ ಒಂದು ಸಲನೂ ಫ್ರೀ ಬಸ್ಸಲ್ಲಿ ಓಡಾಡ್ತಿಲ್ಲ. ಮೈಸೂರಿಗೆ ಬಂದಾಗಿ ಆಸ್ಪತ್ರೆಗೆ ಬಂದಾಗಿ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಫ್ರೀ ಬಸ್ಸಲ್ಲಿ ಓಡಾಡ್ತಿದ್ದೀವಿ. ಇಷ್ಟು ವರ್ಷಕ್ಕೆ ಇದೆ ಫಸ್ಟ್ ಟೈಮ್ ನಾವು ಫ್ರೀ ಬಸ್ನ ಇಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಿರೋದು. ಏನೂ ಮಾಡೋಕ್ಕಾಗಲ್ಲ. ಟೈಮ್ ಯಾವಾಗಲೂ ಒಂದೇ ಥರ ಇರಲ್ಲ. ಎಲ್ಲ ಟೈಮ್ಗೂ ಅಡ್ಜಸ್ಟ್ ಆಗಬೇಕು. ಇನ್ನೇನು KRTC ಬಸ್ ಸ್ಟಾಪ್ ಹತ್ರ ಬಂದೆ. ಬಸ್ ಹತ್ಕೊಂಡು ಇವಾಗ ರಾಮನಗರಕ್ಕೆ ಹೋಗಬೇಕು. ಓಕೆ, ರಾಮನಗರದಲ್ಲಿ ಮತ್ತೆ ಸಿಗುವ. ನಾನು ಬೆಳಿಗ್ಗೆ 8 ಗಂಟೆ ಟ್ರೈನ್ ಹತ್ತಿದ್ದು. ಇವಾಗ ಟೈಮು 9:45 ಆಗಿದೆ. ಇವಾಗ ಬಂದು